ಚೇಳುಗಳ ವಿಸ್ಮಯ ಜಗತ್ತು ಎ- ಎಂಬ ಬಗ್ಗೆ ಈಗ ನಾವು ಒಂದಷ್ಟು ನೋಡೋಣ. ಚೇಳುಗಳು ಅಂತಂದರೆ ಎಲ್ಲರಿಗೂ ಗೊತ್ತಿದೆ, ಎಲ್ಲಿ ಬೇಕಾದರೂ ಓಡಾಡ್ತಿರ್ತವೆ. ಇಲ್ಲಿ ಚಿತ್ರ ಹಾಕಿದ್ದೀವಿ. ಇವು ಕೀಟದ ಜಾತಿಗೆ, ಜೇಡದಂಥ ಕೀಟದ ಜಾತಿಗೆ ಅರೇಕ್ನಿಡ ಅಂತ ಬರುತ್ತಲ್ಲ, ಅದರ ಜಾತಿಗೆ ಸೇರ್ತವೆ. ಇವುಗಳ ಗಾತ್ರ 2 ಸೆಂಟಿಮೀಟ್ರ್ನಿಂದ ಹಿಡಿದು 3.3 ಮೀಟರ್ವರೆಗೆ ಇರುತ್ತೆ. ಅಂದರೆ ಅಷ್ಟು ದೊಡ್ಡ ಚೇಳುಗಳು ಸಹಿತ ಇರಬಹುದು. ಇವುಗಳಿಗೆ 4 ಜೊತೆ ಕಾಲುಗಳು, ಅಂದರೆ ಒಟ್ಟು 8 ಕಾಲುಗಳು, ತಲೆ, ಕುಟುಕು ಅಂಗ, ಈ ಹಿಂಬದಿಗೆ ಏನಿದೆಯಲ್ಲ ಇದು ಕುಟುಕು ಅಂಗ ಇರುತ್ತೆ. ಇವು ಅಕಶೇರುಕ ಜೀವಿಗಳು, ಅಂದರೆ ಬೆನ್ನುಮೂಳೆ ಇರದಂತಹ ಜೀವಿಗಳಾಗಿದ್ದು, ಶರೀರವನ್ನು ರಕ್ಷಿಸಲಿಕ್ಕೆ ಕವಚ ಹೊಂದಿರುವ ಅನೇಕ ಕಾಲಿನ ಒಂದು ಜೀವ ಜಂತುಗಳಿವು. ಇವುಗಳಿಗೆ ಯಾವುದೇ ಎಲುಬು, ರಕ್ತ ಈ ರೀತಿಯದು ಯಾವುದೇ ಒಂದು ಇದಿಲ್ಲ. ಹಾಗೆ ಇವುಗಳಿಗೆ ಮತ್ತೊಂದು ವಿಶೇಷ ಅಂತಂದರೆ, ಈ ಜೀವಿಗಳಿಗೆ ಚಳಿಗಾಲದಲ್ಲಿ ಶೀತ ನಿದ್ರೆಗೆ ಹೋಗ್ತವೆ, ಅಥವಾ ಹೈಬರ್ನೇಷನ್ ಅಂತ ಏನಿದೆ ಅದಕ್ಕೆ ಅವು ಚಳಿಗಾಲಕ್ಕೆ ಹೋಗ್ತವೆ. ಹಾಗೆ ಬೇರೆ ಬೇರೆ ಕಾಲದಲ್ಲಿ ಅವು ಏನು ಮಾಡ್ತವೆ ಅಂತಂದರೆ, ಅವು ಸಾಮಾನ್ಯವಾಗಿ ಎಲ್ಲ ಪ್ರಾಣಿಗಳಂತೆ ಓಡಾಡ್ಕೊಂಡಿರ್ತವೆ. ಈ ಚೇಳುಗಳು 7 ಸಲ ಅವುಗಳ ಕವಚವನ್ನು ಬದಲಾಯಿಸ್ತವೆ. ಹೊರಗಡೆ ಕವಚ ಇದೆಯಲ್ಲ ಅದನ್ನು ಅವು 7 ಸಲ ಬದಲಾಯಿಸ್ತವೆ. ಅತ್ಯಂತ ಕಡಿಮೆ ಪ್ರಮಾಣದ ಆಮ್ಲಜನಕದಲ್ಲಿ ಸಹಿತ ಇವು ಬದುಕ್ತವೆ. ಕಾರಣ ಇವು ನೀರಿನಡಿಗೂ ಸಹಿತ 8 ಗಂಟೆ ಬದುಕುವಂತಹ ಒಂದು ಜೀವಿಗಳು. ಮತ್ತು ಇವುಗಳ ಆಯುಷ್ಯ ಎಷ್ಟಿರುತ್ತೆ ಅಂತಂದರೆ 10ರಿಂದ 25 ವರ್ಷ. ಇದು ಬಹಳ ಮುಖ್ಯವಾದದ್ದು. 10ರಿಂದ 25 ವರ್ಷವರೆಗೆ ಬದುಕ್ತವೆ. ಇಷ್ಟು ಒಂದು ಸಣ್ಣ ಜೀವಿಗಳಾದರೆ ಸಹಿತ ಅದೆಷ್ಟು ಬದುಕ್ತವೆ. ಮತ್ತು ತಮ್ಮ ಮರಿಗಳಿಗೆ ಹಾಲು ಕುಡಿಸಿ ಪೋಷಿಸುವಂತಹ ಒಂಥರ ಸ್ತನಿಗಳು ಅಂತ ಹೇಳ್ಬೋದು. ಹಾಲು ಅಂತಂದರೆ ನಿಜವಾದ ಹಾಲಲ್ಲ, ಅವರುಗಳ ಶರೀರದಿಂದ ಒಂದು ಹಾಲಿನ ರೀತಿಯ ದ್ರವ ಅಲ್ಲಿ ಸ್ರಾವ ಆಗುತ್ತೆ. ಈ ಪ್ರಭೇದಕ್ಕೆ ಸೇರಿದ ಬಹುತೇಕ ಜೀವಿಗಳು ಮೊಟ್ಟೆ ಇಟ್ಟು ಮರಿ ಮಾಡ್ತವೆ. ಆದರೆ ಈ ಈ ಈ ಚೇಳುಗಳೇನಿದಾವಲ್ಲ ಇವು ನೇರವಾಗಿ ಮರಿಗಳಿಗೆ ಜನ್ಮ ಕೊಡ್ತವೆ. ಇದು ಬಹಳ ಮುಖ್ಯವಾದ ಒಂದು ಪಾಯಿಂಟು. ಇಲ್ಲಿ ನೋಡ್ಬೋದು, ಚಿಕ್ಕ 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 ಚೇಳುಗಳು ಏನಿದ್ದಾವೆ ಮೊದಲು ಬೆಳ್ಳಗೆ ಇರ್ತವೆ, ನಂತರ ಅವು ಸಾಕಷ್ಟು ಕಪ್ಪಗಾಗ್ತವೆ. ಹೀಗೆ ಈ ರೀತಿ ಸಾಕಷ್ಟು ಬೆಳವಣಿಗೆ ಹೊಂದಿದ ಮರಿಗಳಿಗೆ ಜನ್ಮ ನೀಡಿ ಪೋಷಿಸಲು ಹೆಣ್ಣು ಚೇಳಿಗೆ ಅತ್ಯಂತ ಹೆಚ್ಚಿನ ಶಕ್ತಿ ಬೇಕಾಗತ್ತೆ. ಈ ಸಲ ಏನು ಮಾಡ್ತವೆ ಅಂತಂದರೆ, ಕೆಲವೊಮ್ಮೆ ಮಿಲನದ ನಂತರ ಗಂಡು ಚೇಳು ಸಮೀಪದಲ್ಲೇ ಇದ್ದರೆ, ಆಹಾರ ಸಿಗದೇ ಇದ್ದರೆ ಇವಕ್ಕೆ ಹಸಿವಾದ ಸಂದರ್ಭದಲ್ಲಿ ಹೆಣ್ಣು ಚೇಳು ಅದನ್ನು ತಿನ್ನುವ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಅದರಿಂದ ಹೆಣ್ಣಿಗೆ ಅಗತ್ಯವಾದ ಪೋಷಕಾಂಶ ದೊರೀತದೆ. ಅಂದರೆ ಮುಂದೆ ಮರಿಯೆಲ್ಲ ಹಾಕಲಿಕ್ಕೆ ಅದಕ್ಕೆ ಸಾಕಷ್ಟು ದೊರೀತದೆ. ಮತ್ತು ಹೆಣ್ಣು ಚೇಳು ಗಂಡು ಚೇಳುಗಿಂತ ಬಹಳ ದೊಡ್ಡದಾಗಿರೋದ್ರಿಂದ ಗಂಡು ಚೇಳುಗಳು ಅವುಗಳಿಂದ ತಪ್ಪಿಸ್ಕೊಂಡು ಓಡಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತವೆ. ಎಲ್ಲೆಲ್ಲ ಇದ್ದಾವೆ ಚೇಳು ಅಂತಂದರೆ, ಇಲ್ಲಿ ನಕಾಶೆಯಲ್ಲಿ ನಾವು ಕೊಟ್ಟಿದ್ದೀವಿ. ಅಂಟಾರ್ಟಿಕಾ ಖಂಡವನ್ನು ಹೊರತುಪಡಿಸಿದರೆ ಪ್ರಪಂಚದ ಎಲ್ಲ ದೇಶಗಳು ಸಹಿತ ಚೇಳುಗಳಿದ್ದಾವೆ. ಈ ಅವಧಿಯಲ್ಲಿ 1750 ಈ ಜೀವಿಗಳಲ್ಲಿ 1750 ವರ್ಗಗಳಿದ್ದು, ಮನುಷ್ಯ ಮತ್ತು ಪ್ರಾಣಿಗಳಲ್ಲಿ ಸಾವನ್ನುಂಟು ಮಾಡುವ ಈ ಪ್ರಭೇದಗಳು ಕೇವಲ 17 ಮಾತ್ರ. ಆಫ್ರಿಕಾದ ಉತ್ತರ ಭಾಗದಲ್ಲಿ, ದಕ್ಷಿಣ ಭಾಗದಲ್ಲಿ ಅನೇಕ ಕಡೆ ಈ ಏನಿದ್ದಾವೆ ಚೇಳುಗಳು ಇದ್ದೇ ಇದ್ದಾವೆ, ಅಂಟಾರ್ಟಿಕಾ ಒಂದು ಹೊರತುಪಡಿಸಿ. ಇವು ಎಲ್ಲ ಬದುಕ್ತವೆ ಅಂತಂದರೆ ಮರುಭೂಮಿಯಲ್ಲಿ ಮತ್ತು ಗುಡ್ಡಗಾಡ ಪ್ರದೇಶದಲ್ಲಿ, ಎಲ್ಲೂ ಆಹಾರ ದೊರಕದಂತಹ ಪ್ರದೇಶದಲ್ಲಿ ಇವುಗಳು ಬದುಕು ಬಹಳ ಜಾಸ್ತಿ. ಒಂದು ಎಷ್ಟು ಹಳೆಯ ಜೀವಿಗಳು ಅಂದರೆ, ಇವುಗಳಿಗೆ ಇತಿಹಾಸ ಎಷ್ಟು ಅಂತಂದರೆ 450 ಮಿಲಿಯನ್ ವರ್ಷಗಳು. ಈ ಪ್ರಾಣಿಗಳಲ್ಲಿ ಅತ್ಯಂತ ಹಿರಿಯ ಜೀವಿಗಳು ಇವರು, ಅಂದರೆ ಸೀನಿಯರ್ಗಳಿವು. ಇವು ಡೈನಾಸಾರ್ಗಿಂತ 200 ಮಿಲಿಯನ್ ವರ್ಷದ ಹಿಂದೆಯೇ ಇದ್ದವು ಅಂತೇಳಿ ಪಳೆಯುಳಿಕೆ ಸಾಕ್ಷ್ಯಗಳು ದೊರೀತವೆ. ಡೈನೋಸಾರ್ಗಳೆಲ್ಲ ಸುಮಾರು 250 ಮಿಲಿಯನ್ ವರ್ಷಗಳಿಂದ ಇದ್ದವು. ಮನುಷ್ಯದಕ್ಕಿಂತ 2100 ಪಟ್ಟು ಪುರಾತನ ಜೀವಿಗಳು. ಮನುಷ್ಯರಿಗೆ ಕೇವಲ 1.5 ಲಕ್ಷ ವರ್ಷ ಮಾತ್ರ ಇತಿಹಾಸ ಇದೆ, ಆದರೆ ಇವುಗಳಿಗೆ 450 ಮಿಲಿಯನ್ ವರ್ಷಗಳಿಂದ ಇವು ಪ್ರಪಂಚದಲ್ಲಿ ಇವು ಇದ್ದಾವೆ. ಸುಮಾರು 43 ಕೋಟಿ ವರ್ಷಗಳು, ಸಣ್ಣದಲ್ಲ ಇವುಗಳ ಇತಿಹಾಸ. ಈ ಚೇಳಿನ ಪಳೆಯುಳಿಕೆ ಎಲ್ಲ ಕಡೆ ಸಿಗ್ತಾ ಇದೆ. ಈ ಚೇಳು ನೀರಿನಲ್ಲಿ ವಾಸಿಸ್ತಾ ಇದ್ದು, ಇದಕ್ಕೆ ಕಾಲುಗಳು ಸಹಿತ ಇರ್ತವೆ. ನೆಲದ ಮೇಲೆ ಇದು ಓಡಾಡಿದ ಮೊದಲ ಉಭಯವಾಸಿ ಜೀವಿಗಳಲ್ಲಿ ಇದು ಸಹ ಒಂದು ವಿಜ್ಞಾನಿಗಳು ಆಯೋಜಿಸಿದ್ದಾರೆ. ನಮ್ಮ ಪ್ರಪಂಚದಲ್ಲಿ ಒಂದು ಕಾಲದಲ್ಲಿ 200 ಮಿಲಿಯನ್ ವರ್ಷಗಳ ಹಿಂದೆ ಡೈನೋಸಾರ್ಗಳು ಇಡೀ ಪ್ರಪಂಚವನ್ನು ಆಳ್ತಾ ಇದ್ವು. ಅವು ಇದಕ್ಕಿದ್ದ ಹಾಗೆ ಒಂದು ಉಲ್ಕೆಯೊಂದು ಬಂದು ಅಪ್ಪಳಿಸಿದ್ರಿಂದ ಡೈನೋಸಾರ್ಗಳೆಲ್ಲ ಏನಾಯಿತು, ಭೂಮಿಯಲ್ಲಿ ತಲ್ಲಣ ಉಂಟಾಗಿ ಇವೆಲ್ಲ ಸತ್ತೋದು. ಆದರೆ ಅದಕ್ಕಿಂತ ಮೊದಲಿಂದ ಇರುವಂತಹ ಚೇಳುಗಳು, 450 ಮಿಲಿಯನ್ ವರ್ಷಗಳಿಂದ ಇರುವಂತಹ ಈ ಚೇಳುಗಳು ಮಾತ್ರ ಇಂದಿಗೂ ಬದುಕಿದ್ದಾವೆ. ಕೆಲವೊಂದು ನಂಬಿಕೆಗಳಿದ್ದಾವೆ, ಅವುಗಳಲ್ಲಿ ಅನೇಕ ತಪ್ಪು ನಂಬಿಕೆಗಳೇ ಬಹಳ ಜಾಸ್ತಿ. ಕರ್ನಾಟಕದ ಕೆಲ ಭಾಗಗಳಲ್ಲಿ ಚೇಳು ಲಕ್ಷ್ಮಿಯ ಪ್ರತೀಕ ಅಂತ ಕರೀತಾರೆ.
ಹಾಗಾಗಿ ಇವು ಮನೆಗೆ ಬಂದರೆ ಇದಕ್ಕೆ ಮೊದಲು ಅರಿಶಿಣ ಕುಂಕುಮಗಳನ್ನು ಹಾಕಿ ನಂತರ ಅದನ್ನು ಅಕ್ಕಿ ಒನೆಯುವ ಮರಗಳಲ್ಲಿ ಅಥವಾ ಮೊರ ಅಂತ ಹೇಳ್ತೀವಿ ಅದನ್ನು ಹಿಡಿದು ಹೊರಗೆ ಬಿಟ್ಟು ಬರೋದು ವಾಡಿಕೆ. ಅಂದರೆ ಈ ಜೀವಿಗಳನ್ನು ಸಾಯಿಸಬಾರದು ಎಂಬ ಒಂದು ನಂಬಿಕೆ ಇರ್ಬೋದು. ವೃಶ್ಚಿಕ ರಾಶಿ ಏನಿದೆ ಚೇಳನ್ನು ಪ್ರತಿನಿಧಿಸ್ತದೆ. ವೃಶ್ಚಿಕ ಅಂತಂದರೆ ಸಂಸ್ಕೃತದಲ್ಲಿ ಚೇಳು. ಮತ್ತೊಂದು ಏನೇನು ಇವು ಹೊಂದಿದ್ದಾವೆ ಅಂತಂದರೆ ಇವು ದವಡೆಗಳನ್ನು ಹೊಂದಿಲ್ಲ, ಆದರೆ ಕವಲೊಡೆದಂತಹ ಕಾಲುಗಳು ಬೇಟೆಯನ್ನು ಹಿಡಿಲಿಕ್ಕೆ ಸಹಕರಿಸ್ತವೆ. ಇಲ್ಲಿ ನೋಡ್ಬೋದು ನಿಮಗೆ 2 ಬಲಿಷ್ಠವಾದಂತಹ ಕಾಲುಗಳಿರ್ತವೆ. ಇವುಗಳ ಮೈಮೇಲೆ ಎಲ್ಲ ರೋಮದಂತಹ ಚೂಪಾದ ಕೂದಲುಗಳಿದ್ದಾವೆ. ಉದ್ದನೆಯ ಹೃದಯ, ಶ್ವಾಸಕೋಶ, ಸುಮಾರಾಗಿ ಬೆಳೆದಂತಹ ನರವ್ಯೂಹ ಇತ್ಯಾದಿಯವು ಹೊಂದಿದ್ದಾವೆ. ಚೇಳುಗಳಿಗೆ 5ರಿಂದ 10 ಕಣ್ಣಿರುತ್ತೆ. ಇವಕ್ಕೆ ತಲೆಯ ಭಾಗದಲ್ಲಿದ್ದರೂ ಸಹಿತ ಇವು ಜಗತ್ತನ್ನು ಅಷ್ಟು ಸರಿಯಾಗಿ ನೋಡಲಿಕ್ಕೆ ಅವುಗಳಿಗೆ ಬರಲ್ಲ. ಹಾಗಿದ್ರೆ ಇವುಗಳ ಆಹಾರ ಏನು ಅಂತಂದರೆ ಸಣ್ಣ ಸಣ್ಣ ಕೀಟಗಳಿರ್ಬೋದು, ಮತ್ತೊಂದು ಜೇಡ ಇರ್ಬೋದು, ಜಿರಳೆಗಳು. ಇತ್ತೀಚೆಗೆ ಜಿರಳೆಗಳು ಬಹಳ ಪ್ರಸಿದ್ಧಿಯನ್ನು ಹೊಂದಿದ್ದಾವೆ. ಮತ್ತು ಸಣ್ಣ ಸಣ್ಣ ಇಲಿಗಳು, ಚಿಕ್ಕ ಸಣ್ಣ ಇಲಿಗಳು ಅವುಗಳಿಗೆ ಇಷ್ಟವಾದಂತಹ ಖಾದ್ಯ ಎರೆಹುಳ. ಅನೇಕ ಜೇಳುಗಳು ಸ್ವಜಾತಿಯ ಭಕ್ಷಕಗಳು, ಅಂದರೆ ತಮ್ಮದೇ ಜಾತಿಯ ಚೇಳುಗಳನ್ನು ಅವು ಭಕ್ಷಣೆಯನ್ನು ಮಾಡ್ತವೆ. ಸಣ್ಣ ಸಣ್ಣ ಚೇಳುಗಳನ್ನು ಅವು ತಿಂತವೆ. ಆ ಕಾರಣದಿಂದ ಇವು ಸ್ವಜಾತಿ ಭಕ್ಷಕಗಳು. ಇವು ಯಾವುದೇ ಜೀವಿಯ ಮೇಲೆ ಆಕ್ರಮಣ ಮಾಡೋದಿಲ್ಲ, ಸ್ವತಃ ಹೋಗಿ ಅವು ಆಕ್ರಮಣ ಮಾಡೋದಿಲ್ಲ ಮತ್ತು ಕುಟುಕುವುದಿಲ್ಲ. ಅವುಗಳಿಗೆ ಭಯದ ವಾತಾವರಣ ನಿರ್ಮಾಣ ಆದರೆ ಮಾತ್ರ ಆತ್ಮರಕ್ಷಣೆಗೋಸ್ಕರ ಮಾತ್ರ ಕುಟುಕ್ತವೆ, ಬಿಟ್ಟರೆ ಬೇರೆ ಸಂದರ್ಭದಲ್ಲಿ ಅವು ಕವೆಯಂಥ ಕಾಲುಗಳಿಂದ ಏನು ಮಾಡ್ತವೆ ಅಂತಂದರೆ ಸಣ್ಣ ಪುಟ್ಟ ಜೀವಿಗಳನ್ನು ಬಡಿದು ಸಾಯಿಸಿ ಅವನ್ನು ತಿಂದುಬಿಡ್ತವೆ. ಜೀರ್ಣಕ್ರಿಯೆ ಹೇಗೆ ಅಂತಂದರೆ ಈ ಚೇಳುಗಳೇನಿದ್ದಾವೆ ನುಂಗಿದ ಕೀಟಗಳನ್ನು ಅವುಗಳ ಕೊಳವೆ ಹೊಟ್ಟೆಯಲ್ಲಿ ಒಂಥರ ಕೊಳವೆ ರೀತಿ ಇದೆ, ಜೀರ್ಣದ್ರವದಲ್ಲಿ ಅದನ್ನು ಸಂಪೂರ್ಣವಾಗಿ ಕರಗಿಸಿಬಿಡ್ತವೆ. ಅದರಲ್ಲಿರುವ ಡೈಜೆಸ್ಟಿವ್ ಎನ್ಸೈಮ್ಸ್ ಇರ್ಬೋದು ಮತ್ತು ಹೈಡ್ರೋಕ್ಲೋರಿಕ್ ಆ್ಯಸಿಡ್ನಂತಹ ಒಂದಷ್ಟು ದ್ರವಗಳಿರ್ತವೆ. ಅದರಲ್ಲದೆ ಅವುಗಳಿಗೆ ದವಡೆಯಾಕಾರದ ಒಂದು ಅಂಗ ಇರುತ್ತೆ, ಇದು ಬದುಕಲು ತಿನ್ನುತ್ತದೆ ಅಷ್ಟೇ. ಇವುಗಳಲ್ಲಿ ಅತ್ಯಂತ ನಿಧಾನವಾಗಿ ಅನೇಕ ಗಂಟೆಗಳವರೆಗೂ ಕೀಟಗಳನ್ನು ತಿಂತಾ ಇರುತ್ತೆ. ಅಂದರೆ ಒಂದು ಕೀಟ ಅದಕ್ಕೆ ಸಿಕ್ತು ಅಂತಂದರೆ 16 ಗಂಟೆ ತಿನ್ನುತ್ತಾ ಇರುತ್ತೆ. ಇವುಗಳು 2 ವಾರಕ್ಕೊಮ್ಮೆ ಆಹಾರ ಸೇವಿಸ್ತವೆ. ಇದು ಭಾಳ ಮುಖ್ಯ. 2 ವಾರಕ್ಕೊಮ್ಮೆ ಆಹಾರ ಸಿಕ್ಬಿಟ್ಟು ಸಾಕೋದು. ಅದೆಲ್ಲ ಒಂದು ಕಡೆ ಮರದ ಪೊಟರೆಯಲ್ಲೋ ಎಲ್ಲ ಒಂದು ಕಡೆ ಬಚ್ಚಿಟ್ಕೊಂಡು ಜೀವಿಸ್ತವೆ. ಮತ್ತು ಸುಮಾರು 4 ವರ್ಷಗಳ ಕಾಲ ಆಹಾರವಿಲ್ಲದೆ ಇವು ಬದುಕ್ತವೆ. ಇದು ಸಹಿತ ಬಹಳ ಮುಖ್ಯವಾದ ಒಂದು ಅಂಶ. 4 ವರ್ಷ ಅಂದರೆ ಹೈಬರ್ನೇಷನ್ ಅಂತ ಶೀತನಿದ್ರೆಗೆ ಹೋದರೆ 4 ಗಟ್ಟಲೆ ವರ್ಷ ಏನೂ ಬೇಕಾಗೋದಿಲ್ಲ. ಇದು ಸಹಿತ ಆಗ್ತವೆ. ಮತ್ತು ಈ ಚೇಳುಗಳು ರಾತ್ರಿ ತುಂಬ ಹೊಳಿತವೆ. ಇವು ಅಲ್ಟ್ರಾವೈಲೆಟ್ ಅಥವಾ ನೇರಳಾತೀತ ಕಿರಣವನ್ನು ಹೀರಿಕೊಳ್ತಾ ಇದ್ರಿಂದ ರಾತ್ರಿ ಬೆಳಕನ್ನು ಇವು ಹೊರಸೂಸ್ತವೆ. ಈ ಗುಣ ಅವು ಪಳಿಯುಳಿಕೆಗಳಾಗಿ ಸುಮಾರು 100 ವರ್ಷಗಳವರೆಗೆ ಸಹಿತ ಅದು ಇರುತ್ತೆ. ಅಂದರೆ ಈ ಪಾಸಿಲ್ಸ್ ಅಂತ ಏನು ಹೇಳ್ತೀವಿ, ಬಂಡೆಗಳ ಮಧ್ಯೆ ಇವುಗಳ ಪಳಿಯುಳಿಕೆ ದೊರಕಿದಾಗ ಈ ರೀತಿ ರಾತ್ರಿ ಬೆಳಕನ್ನು ಹೊರಸೂಸುವಂತಹ ವಿಶಿಷ್ಟ ಜೀವಿಗಳಲ್ಲಿ ಇವು ಸಹಿತ ಒಂದು. ಚೇಳನ್ನು ತಿಂತಾರೆ ಅಂತಂದರೆ ನಿಜ. ಇಂತಹ ಮನುಷ್ಯ ತಿನ್ನದ ಯಾವುದೇ ಒಂದು ಪ್ರಾಣಿಗಳಿಲ್ಲ. ದಕ್ಷಿಣ ಆಫ್ರಿಕಾ, ಮ್ಯಾನ್ಮಾರ್, ಉತ್ತರ ಏಷ್ಯಾ, ಚೀನಾ ಮತ್ತು ಬರ್ಮಾ ಇತ್ಯಾದಿಗಳಲ್ಲಿ ಚೇಳುಗಳನ್ನು ಮನುಷ್ಯರು ಭಕ್ಷಣೆ ಮಾಡ್ತಾರೆ. ವಿಯೆಟ್ನಾಂದಲ್ಲಿ ಇದನ್ನು ಒಂದು ರೀತಿಯ ವೈನ್ ತಯಾರಿಸಲಿಕ್ಕೆ ಇದನ್ನು ಬಳಸ್ತಾರೆ. ಚೇಳಿನ ವೈನ್, ಇಲ್ಲಿ ಒಂದು ಬಾಟ್ಲಿಯಲ್ಲಿ ಅದನ್ನು ಇಟ್ಟಿದ್ದಾರೆ, ಅದನ್ನು ನೋಡ್ಬೋದು ನೀವು. ಈ ರೀತಿ ವೈನನ್ನು ಕುಡಿದ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಕೆಲವು ಸಲ ಚೇಳುಗಳನ್ನು ಔಷಧಿ ಮಿಶ್ರಿತ ಮದ್ಯಸಾರದಲ್ಲಿ ಅದ್ದಿ ಅದರಿಂದ ತಯಾರಿಸಿದ ವೈನ್ ಕ್ಯಾನ್ಸರ್ ಗುಣಪಡಿಸುತ್ತೆ ಅಂತ ಇದೆ. ಯಾಕಂದರೆ ಈ ಕ್ಯಾನ್ಸರಿಗೆ ಏಡಿ ಗಂತಿ ಅಂತ ಇರ್ತಾರೆ, ಅರ್ಬುದ ಅಂತ ಹೇಳ್ತಾರೆ. ಆ ಕಾರಣದಿಂದ ಅದೊಂದು ನಂಬಿಕೆ ಇದು ಬೆಳೆದು ಬಂದಿರ್ಬೋದು. ಈ ಚೇಳಿನ ಸಂತಾನೋತ್ಪತ್ತಿ ಹೇಗಿದೆ ಅಂತಂದರೆ, ಈಗಾಗಲೇ ನಾನು ಹೇಳಿದ ಹಾಗೆ ತತ್ತಿ ಇಡುವ ಪ್ರಾಣಿಯಲ್ಲ ಅಥವಾ ತತ್ತಿ ಇಡುವಂತಹ ಒಂದು ಕೀಟ ಅಲ್ಲ. ಇವು ಮರಿ ಹಾಕುವಂತಹ ಒಂದು ಜೀವಿಗಳು. ಇವುಗಳ ಗರ್ಭಧಾರಣಾವಧಿ 2ರಿಂದ 18 ತಿಂಗಳು. ನೋಡಿ, ಅದು ಮರಿಯನ್ನು ಇಷ್ಟಪಟ್ಟಾಗ ಹಾಕತ್ತೆ. ಆ ಕಾರಣದಿಂದ ಯಾವಾಗ ಒಳ್ಳೆಯ ಸಂದರ್ಭ ಇದ್ದಾಗ, ಒಳ್ಳೆಯ ಆಹಾರ ಸಿಕ್ಕಿದಾಗ ಮಾತ್ರ ಅದು ಮರಿಯನ್ನು ಹಾಕತ್ತೆ. ಗಂಡು ಮತ್ತು ಹೆಣ್ಣು ಚೇಳುಗಳು ಮಿಲನದ ಸಮಯದಲ್ಲಿ ಒಂಥರ ವಿಶಿಷ್ಟವಾದ ಒಂದು ನರ್ತನವನ್ನು ಅವು ಮಾಡ್ತವೆ. ಮನುಷ್ಯರು ಕೈ ಹಿಡಿದುಕೊಂಡು ನರ್ತಿಸಿದಂತೆ ಇವು ವೃತ್ತಾಕಾರದಲ್ಲಿ ತಿರುಗುತ್ತಾ ಇವು ನರ್ತಿಸ್ತವೆ. ಇಲ್ಲಿ ಒಂದು ನರ್ತನದ ಚಿತ್ರವನ್ನು ಹಾಕಿದ್ದೀವಿ. ಈ ನರ್ತನದ ಕೆಲವು ನಿಮಿಷದಿಂದ ಅವುಗಳ ಈ ನರ್ತನ ಏನಿದೆ ಸುಮಾರು ಗಂಟೆಗಳ ಕಾಲ ನಡೆಯುತ್ತೆ. ಮಿಲನ ಕ್ರಿಯೆ ಆದ ಕೂಡಲೇ ಗಂಡು ಚೇಳಿದೆ ಯಾವುದೇ ಒಂದು ತಿನ್ನಲಿಕ್ಕೆ ಅವಕಾಶ ಇಲ್ಲದಾಗೆ ಓಡೋಗ್ಬಿಡುತ್ತೆ. ಇಲ್ಲದೆ ಹೋದರೆ ನರ್ತನ ಮಾಡಿ ಸುಸ್ತಾಗಿರುವಂತಹ ಹೆಣ್ಣು ಚೇಳು ಗಂಡನ್ನು ಭಕ್ಷಿಸಿ ಬಿಡುತ್ತೆ.
ಅದರಿಂದ ಇದಕ್ಕೆ ಕೆಲವು ಏನು ಹೇಳ್ತಾರೆ ಅಂತಂದರೆ ವಿಧವೆಯ ಪಟ್ಟ ಸ್ವಯಂ ಆಗಿ ದೊರೆಯುತ್ತೆ. ಒಮ್ಮೆ ಒಂದು ಚೇಳು 10ರಿಂದ 15 ಮರಿಯನ್ನು ಹಾಕತ್ತೆ. ನೋಡಿ, ಇದು ಎಷ್ಟೊಂದು ಆಶ್ಚರ್ಯ ಅಲ್ವಾ. ಇದು ಮರಿಯನ್ನು ಹಾಕುವಂತಹ ಸ್ತನಿ ಜೀವಿ ಅಂತ ಹೇಳ್ತಾರೆ. ಆದರೆ ಆ ರೀತಿ ಏನೂ ಇಲ್ಲ. ಎಳೆ ಮರಿಗಳನ್ನು ನೋಡಿ ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಇದು ಸವಾರಿ ಮಾಡ್ತವೆ. ಚಿಕ್ಕ ಮರಿಗಳಿಗೆ ಅಪಾಯ ಇರುತ್ತೆ ಅಂತ ಅವುಗಳಿಗೆ ಗೊತ್ತಿರುತ್ತೆ. ಎಳ ಮರಿಗಳಿಗೆ ಹೊರಗಿನ ಕವಚ ಬೆಳೆದು ಅವು ಸ್ವತಂತ್ರವಾಗಿ ತಮ್ಮ ಕಾಲ ಮೇಲೆ ತಾವು ನಿಂತು ಆಹಾರವನ್ನು ಹುಡುಕಿಕೊಳ್ಳಲು 2-3 ತಿಂಗಳು ಬೇಕು. ಅಲ್ಲಿವರೆಗೆ ಇವು ಮರಿಗಳನ್ನು ತಾಯಿಯ ಬೆನ್ನ ಮೇಲೆಯೇ ಸವಾರಿ ಮಾಡಿಸ್ತವೆ. ಕೆಲವೊಮ್ಮೆ ಅವು 2 ವರ್ಷಗಳವರೆಗೂ ಸಹ ತಾಯಿಯ ಮೇಲೆ ಸವಾರಿ ಮಾಡೋದಿದೆ. ಅಂದರೆ ಅವು ಸರಿಯಾಗಿ ಆಹಾರ ದೊರಕದೇ ಇದ್ದಾಗ ಅದು ಮಾಡ್ತವೆ. ಒಮ್ಮೊಮ್ಮೆ ತೀವ್ರ ಹಸಿವಾದಾಗ ತಾಯಿ ಚೇಳು ಮರಿಗಳನ್ನೇ ತಿಂದುಬಿಡುತ್ತೆ. ಇದು ಸ್ವಜಾತಿ ಭಕ್ಷಣೆ ಅಥವಾ ಕ್ಯಾನಿಬಲಿಸಮ್ ಅಂತ ಕರೀತಾರೆ. ಇದಕ್ಕೆ ತದ್ವಿರುದ್ಧ ಮತ್ತು ಕೆಲವೊಂದು ಕರುಣಾಮಯಿ ತಾಯಿ ಚೇಳುಗಳು ಹುಟ್ಟಿದ ಮರಿಗಳಿಗೆ ತಮ್ಮನ್ನು ತಾವು ತಿನ್ನಲು ಬಿಟ್ಟು ತ್ಯಾಗಮಯಿಯಾಗಿ ಹುತಾತ್ಮರಾಗುವುದು ಇದೆ. ಮರಿಗಳಿಗೆ ಬಹಳ ದಿನ ಆಹಾರ ಸಿಗದೆ ಹೋದರೆ ಏನು ಮಾಡ್ತವೆ, ಅವನ್ನು ಸಂಜೆಯನ್ನು ಕೊಡ್ತವೆ. ಆ ಪ್ರಕಾರ ಮರಿ ಚೇಳುಗಳು ತಾಯಿಯನ್ನೇ ತಿಂದು ಮುಗಿಸಿ ಅವು ಬದುಕೇಳ್ತವೆ. ವಿಷ, ಇದು ಅತ್ಯಂತ ವಿಷಕಾರಿ ಚೇಳುಗಳಿದ್ದಾವೆ ಮತ್ತು ಇದರ ಕಡಿತ ಏನಿದೆ ಬಹಳ ನೋವನ್ನು ಕೊಡುತ್ತೆ. ಆದರೆ ಇದರ ಚೇಳು ಕಡಿತ ಎಷ್ಟಿರುತ್ತೆ ಅಂತಂದರೆ ಪ್ರಪಂಚದಲ್ಲಿ 1,25,000 ಚೇಳು ಕಡಿತಗಳಾಗುತ್ತಿದ್ದು ಸಾವಿನ ಪ್ರಮಾಣ ಸುಮಾರು ಒಂದು 3,250 ಅಂತ ಹೇಳ್ತಾರೆ. ಅಂದರೆ ಒಂದು 10%ಗಿಂತ ಕಡಿಮೆ. ಚೇಳುಗಳು ಅವುಗಳ ಉದ್ದವಾದ ಬಾಲದಿಂದ ಹಿಂಬದಿ ಏನಿದೆ ಕುಟುಕುವ ಅಂಗ ಏನಿದೆ ಅದರಿಂದ ಕುಟುಕ್ತವೆ. ಈ ಬಾಲದ ತುದಿಯಲ್ಲಿ ವಿಷದ ಗ್ರಂಥಿಗಳಿದ್ದು ಅವು ವಿಷಪ್ರಾಶನ ಅದರಿಂದ ಆಗತ್ತೆ. ಮತ್ತು ಇವು ಗಾಬರಿಯಿಂದ ಕಚ್ಚುತ್ತವೆಯೇ ವಿನಃ ಉದ್ದೇಶಪೂರ್ವಕವಾಗಿ ಯಾವುದೇ ಕಾರಣಕ್ಕೆ ಸಹಿತ ಇವು ಕಚ್ಚಲ್ಲ. ಅದು ಬಹಳ ಮುಖ್ಯ. ಕುಟುಕುವಿಕೆಯ ಪರಿಣಾಮ ಏನಂತಂದರೆ ಬಹಳ ನೋವಿರುತ್ತೆ. ಅಂದರೆ ಈ ಪ್ರಪಂಚದಲ್ಲಿ ಅನೇಕ ರೀತಿಯಂತಹ ಈ ವಿಷಕಾರಿ ಕೀಟಗಳಂತಹ ಪ್ರಾಣಿಗಳಲ್ಲಿ ಚೇಳು ಸಹಿತ ಒಂದು. ಅವುಗಳಲ್ಲಿ ಸುಮಾರು 1,500 ವಿಧದ ಚೇಳುಗಳಿರ್ತವೆ. ಆದರೆ ಕೇವಲ 25 ವಿಧಗಳು ಮಾತ್ರ ವಿಷಕಾರಿ. ಮನುಷ್ಯ ಮತ್ತು ಪ್ರಾಣಿಗಳಲ್ಲಿ ಸಾವನ್ನುಂಟು ಮಾಡೋದು ಕೇವಲ 17 ಪ್ರಭೇದಗಳು. ಅಂಟಾರ್ಟಿಕಾ ಖಂಡವನ್ನು ಹೊರತುಪಡಿಸಿ ಎಲ್ಲ ಕಡೆ ಸಹಿತ ಈ ವಿಷಕಾರಿ ಚೇಳುಗಳು ಇದ್ದಾವೆ. ಹಾಗಿದ್ರೆ ಚೇಳಿನ ವಿಷಯದಲ್ಲಿ ಏನೇನಿದೆ ಅಂತಂದರೆ ಇದರಲ್ಲಿ ಕಂದು ಬಣ್ಣದ ಚೇಳುಗಳು, ಕಪ್ಪು ಬಣ್ಣದ ಚೇಳುಗಳು, ಕೆಂಪು ಕಾಲಿನ ಚೇಳುಗಳು, ಹಾರುವ ಮತ್ತು ಓಡುವ ಚೇಳುಗಳು ಇತ್ಯಾದಿ ಅನೇಕ ರೀತಿಯ ವಿಭಿನ್ನ ಬಗೆಯ ಪ್ರಭೇದಗಳಿದ್ದಾವೆ. ಒಟ್ಟಾರೆ ಪ್ರಾಣಿಗಳಲ್ಲಿ ಈ ಕಪ್ಪು ಬಣ್ಣದ ಚೇಳುಗಳು ಮಾತ್ರ ನಾಯಿ ಮತ್ತು ಬೆಕ್ಕುಗಳನ್ನು ಹೆಚ್ಚಾಗಿ ಬಾಧಿಸುತ್ತಿದ್ದು ಇದರ ವೈಜ್ಞಾನಿಕ ಹೆಸರು ಲ್ಯಾಟ್ರೋಡಕ್ಟಸ್ ಮ್ಯಾಕ್ಟನ್ಸ್ ಅಂತ. ಇದರಲ್ಲಿ ಅನೇಕ ರೀತಿಯ ವಿಷ ಇರುತ್ತೆ. ಅಪಾಯಕಾರಿ ವಿಷವಾದ ಆಲ್ಫಾ ಲ್ಯಾಟ್ರೋಟಾಕ್ಸಿನ್ ಎಂಬ ಒಂದು ವಿಷಕಾರಿ ಅಂಶವನ್ನು ಇದು ಅದರ ಚೇಳಿನ ವಿಷಯದಲ್ಲಿ ಅದಿರುತ್ತೆ. ಆ ಕಾರಣದಿಂದ ಇದು ಅತ್ಯಂತ ವಿಷಕಾರಿಯಾಗಿದೆ. ಇದರಲ್ಲಿ ನರವಿಷ ಇರುತ್ತೆ, ಅಂದರೆ ನ್ಯೂರೋಟಾಕ್ಸಿನ್ ಅಂತ. ಕಾರ್ಡಿಯೋಟಾಕ್ಸಿನ್ ಅಂದರೆ ಹೃದಯದ ವಿಷ. ಮೂತ್ರಜನಕಾಂಗಕ್ಕೆ ವಿಷ ಆಗುವಂತಹ ಒಂದಷ್ಟು ಅಂಶಗಳಿದ್ದಾವೆ. ರಕ್ತಕ್ಕೆ ತೊಂದರೆ ಕೊಡುವಂತಹ ಒಂದಷ್ಟು ವಿಷಗಳು ಇದ್ದಾವೆ. ಹಿಸ್ಟಮಿನ್, ಫಾಸ್ಫೋಲೈಪಿಸ್ ಇತ್ಯಾದಿಗಳ ವಿಷಗಳ ಸಮೂಹವೇ ಇದೆ ಇದರಲ್ಲಿ. ಈಗ ಈ ಬಲಭಾಗದ ಚಿತ್ರದಲ್ಲಿ ನೋಡ್ಬೋದು 4 ಹಂತದಲ್ಲಿ ಈ ಚೇಳಿನ ಕಡಿತವನ್ನು ವರ್ಗೀಕರಿಸಲಾಗಿದೆ. ಮೊದಲಿಗೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಊತ ಬರುತ್ತೆ ಮತ್ತು ತುಂಬ ನೋವು. ಎಲ್ಲ ಕಡಿತವಾದಂತಹ ಜನಗಳಲ್ಲಿ ತುಂಬ ನೋವಿರುತ್ತೆ. ಎರಡನೇದು ತುಂಬ ಜಾಸ್ತಿ ಈ ಜೊಲ್ಲು ಬರೋದು ಮತ್ತು ತುಂಬ ಬೆವರು ಬರೋದಾಗತ್ತೆ. ಹೃದಯದ ಬಡಿತ ಜಾಸ್ತಿ ಆಗೋದು, ಇದಕ್ಕಿದ್ದಾಗೆ ಒಮ್ಮೆ ಭೇದಿ ಆಗೋದು ಅಥವಾ ವಾಂತಿ ಆಗೋದು. ಇದಾದ 3ನೇ ಹಂತದಲ್ಲಿ ತುಂಬ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ, ಹೃದಯದ ಬಡಿತ ಸರಿಯಾಗಿರಲ್ಲ, ಇದಕ್ಕಿದ್ದಾಗೆ ಹಾರ್ಟ್ ಫೇಲ್ ಆಗುವಂಥ ಒಂದು ಚಾನ್ಸಸ್ ಇದೆ. ಮತ್ತು ಶ್ವಾಸಕೋಶದಲ್ಲಿ ತುಂಬ ನೀರು ತುಂಬಿಕೊಂಡು ಪಲ್ಮನರಿ ಎಡಿಮಾ ಆಗ್ಬೋದು. ಕೊನೆಯ ಹಂತ ಅಥವಾ 4ನೇ ಹಂತಕ್ಕೆ ಮೆದುಳು, ಪಿತ್ತಜನಕಾಂಗ, ಮೂತ್ರಜನಕಾಂಗ ಇವೆಲ್ಲ ತೊಂದರೆಗಳು ಪಡ್ತವೆ ಮತ್ತು ಬಹು ಅಂಗವೈಫಲ್ಯದಿಂದ ಪ್ರಾಣಿ ಮರಣವನ್ನು ಹೊಂದುತ್ತದೆ. ಈ ಜೀವಕೋಶಗಳ ಮೇಲೆ ಇರುವಂತಹ ಅನೇಕ ಜೈವಿಕ ಕ್ರಿಯೆಗಳನ್ನು ಈ ಕ್ಯಾಲ್ಸಿಯಂ ಕಣಗಳನ್ನು ಜೊತೆಗೆ ಅಂಟಿಕೊಂಡು ಜೀವಕೋಶದ ಒಳಭಾಗದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಒಳಗಡೆ ಜಾಸ್ತಿ ಆಗುವಂಗೆ ಇದು ಮಾಡುತ್ತದೆ.
ಅದರಿಂದ ಸಾಮಾನ್ಯ ಜೀವಕೋಶದ ಪ್ರಕ್ರಿಯೆಗೆ ಧಕ್ಕೆಯನ್ನು ಇದು ಉಂಟು ಮಾಡುತ್ತೆ. ಮತ್ತು ಈ ವಿಷಕಾರಿ ಅಂಶವು ಲ್ಯೂಸಿನ್, ಟೈರೋಸಿನ್, ಹೈಲುರೋನಿಡೇಸ್ ಎಂಬ ಅಂಶಗಳ ಮಿಶ್ರಣವಾಗಿದ್ದು ಸಾಮಾನ್ಯ ಹಾವಿನ ವಿಷಕ್ಕಿಂತ 10ರಿಂದ 15ಕ್ಕಿಂತ ಹೆಚ್ಚು ಪಟ್ಟು ತೀಕ್ಷ್ಣವಾಗಿದೆ. ಆದರೆ ಇವುಗಳ ಕಡಿತದಲ್ಲಿ ಈ ವಿಷದ ಪ್ರಮಾಣ ದೇಹವನ್ನು ಸೇರೋದು ಕಡಿಮೆ. ಆ ಕಾರಣದಿಂದ ಹಾವುಗಳಷ್ಟು ಪ್ರಮಾಣದಲ್ಲಿ ಸಾವು ಸಂಭವಿಸ್ತಾ ಇಲ್ಲ. ಈ ಚೇಳಿನ ವಿಷವನ್ನು ಪ್ರೋಟೀನ್ ಅಂಶ ಮತ್ತು ಪ್ರೋಟೀನ್ ಅಲ್ಲದ ಅಂಶ ಅಂತ ವಿಂಗಡಣೆಯನ್ನು ಮಾಡ್ತಾರೆ. ಪ್ರೋಟೀನ್ ಅಂಶದಲ್ಲಿ ಹೈಲುರೋನಿಡೇಸ್ ಮತ್ತು ಇತ್ಯಾದಿ ಅನೇಕ ಪ್ರೋಟಿಯೇಸ್ಗಳು ಕಿಣ್ವಗಳಿರ್ತವೆ. ಪೆಪ್ಟೈಡ್ಸ್ ಇದರಲ್ಲೂ ಸಹಿತ ಅನೇಕ ರೀತಿಯ ವಿಷಗಳು ಶರೀರದಲ್ಲಿ ವಿಸರ್ಜನೆ ಆಗ್ತವೆ. ಈ ವಿಷವನ್ನು ಅನೇಕ ಕಾಯಿಲೆಗಳಿಗೆ ಔಷಧಿ ಅಂತ ಹೇಳ್ತಾರೆ. ಇದು ಸೂಕ್ಷ್ಮಾಣುಜೀವಿ ನಾಶಕ ಮತ್ತು ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಇತ್ಯಾದಿ ಅನೇಕ ಅಂಶಗಳನ್ನು ಹೇಳಲಾಗ್ತಾ ಇದೆ. ಆದರೂ ಸಹಿತ ಚೇಳುಗಳು ಕಡಿದ್ರಿಂದ ಜಾಗದಲ್ಲಿ ಅತಿಯಾದ ನೋವು ಕಂಡುಬರುತ್ತೆ. ಇಲ್ಲೊಬ್ಬ ಹೆಂಗಸು ಮಲಗಿರೋದನ್ನು ನೋಡ್ಬೋದು, ಬಾಯಲ್ಲಿ ನೊರೆ ಬರುತ್ತೆ. ಆ ಜಾಗವನ್ನು ಸ್ವಲ್ಪ ಬಲವಾಗಿ ಒತ್ತದಲ್ಲಿ ಗಟ್ಟಿಯಾದ ದ್ರವದಂತೆ ಕಡಿದ ಜಾಗದಲ್ಲಿ ಉರಿಯೂತ ಅಥವಾ ಇನ್ಫ್ಲಮೇಷನ್ ಅಂತ ಕಂಡುಬರುತ್ತೆ. ಅತಿಯಾದ ನೋವಿನಿಂದ ಪ್ರಾಣಿಗಳು ಉದ್ರೇಕಗೊಳ್ಳುತ್ತವೆ. ಪಕ್ಕೆ ಮತ್ತು ಹೊಟ್ಟೆಯ ಮಾಂಸಖಂಡಗಳು ಹಿಡಿದುಕೊಂಡಂತಾಗತ್ತೆ. ಇದು ಅನೇಕ ಸಲ ವಾಂತಿ ಆಗ್ಬೋದು, ರಕ್ತವಾಂತಿ ಸಹಿತ ಆಗ್ಬೋದು. ಮಾಂಸಖಂಡದ ಬಿಗಿತದಿಂದ ನರವ್ಯೂಹದ ಕ್ರಿಯೆಯಲ್ಲಿ ಬದಲಾವಣೆ ಕಂಡುಬರೋದ್ರಿಂದ ವಾಂತಿ ಆಗೋದು, ಹಸಿವಾಗದಿರುವಿಕೆ, ನಿಶ್ಶಕ್ತಿ, ಉಸಿರಾಟದ ತೊಂದರೆಯಿಂದಾಗಿ ಪ್ರಾಣಿಗಳು ಹೆಚ್ಚು ಗಾಬರಿಗೊಳ್ಳುತ್ತವೆ. ಚೇಳಿನ ವಿಷಕಾರಿ ಅಂಶವು ದೇಹದ ರಕ್ತನಾಳಗಳ ಒಳಪದರವನ್ನು ಹಾನಿಗೊಳಿಸಿ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟುವಂತೆ ಮಾಡಿ ಜೀವಕೋಶಗಳಿಗೆ ರಕ್ತ ಸರಬರಾಜನ್ನು ಕುಂಠಿತಗೊಳ್ಬಿಡ್ತವೆ. ಆ ಕಾರಣದಿಂದ ಇದು ವಿವಿಧ ಹಂತದಲ್ಲಿ ಈ ಚೇಳಿನ ಕಡಿತದ ಬಾಧೆಯನ್ನು ನಾವು ವರ್ಗೀಕರಣ ಮಾಡ್ಬೋದು. ಅತ್ಯಂತ ಸಾಮಾನ್ಯವಾದ ಒಂದು ಅಥವಾ ಸಣ್ಣ ಪ್ರಮಾಣದಲ್ಲಿ ವಿಷಬಾಧೆ ಆಗ್ಬೋದು, ಮಧ್ಯಮ ಅಥವಾ ಅತ್ಯಂತ ತೀವ್ರತರವಾದಂತಹ ವಿಷಬಾಧೆಯಲ್ಲಿ ಪ್ರಾಣಿಗಳಿಗೆ ತೊಂದರೆ ಆಗ್ಬೋದು. ಹಾಗೆಯೇ ದೇಹದ ಎಲ್ಲ ಜೀವಕೋಶಗಳು ಸಹಿತ ತನ್ನ ಕ್ರಿಯೆಯನ್ನು ನಿರ್ವಹಿಸಲು ಅಸಕ್ತಗೊಂಡು ಇದರಿಂದ ಸಾವನ್ನಪ್ಪುತ್ತವೆ. ಮತ್ತು 2,500 ಏನು ಈ ಚೇಳುಗಳ ಪ್ರಭೇದ ಇದೆ, ಇದರಿಂದ ಮನುಷ್ಯನಿಗೆ ತೊಂದರೆ ಆಗುವಂತಹ ಸಂದರ್ಭ ಇವುಗಳಲ್ಲಿ ಬಹಳ ಜಾಸ್ತಿ. ಚೇಳುಗಳು ಕಡಿದಂಥ ಬಳಿಕ ಕೇವಲ 4ರಿಂದ 6 ಗಂಟೆಗಳಲ್ಲಿ ಪ್ರಾಣಿಗಳು ಮರಣವನ್ನಪ್ಪಿದಂತಹ ಅನೇಕ ಉದಾಹರಣೆಗಳಿದ್ದಾವೆ. ಇವು ಮೆದುಳಿನ ಮೇಲೆ ತೊಂದರೆ ಮಾಡ್ತವೆ. ಹಾಗೆಯೇ ಶ್ವಾಸಕೋಶದ ಮೇಲೆ ಮತ್ತು ರಕ್ತನಾಳದ ಮೇಲೆ ಸಹಿತ ಇವು ತುಂಬ ವಿಷ ಪರಿಣಾಮಕಾರಿಯಾಗಿ ಮಾಡ್ತವೆ. ಹೃದಯದ ಮೇಲೆಯೂ ಸಹಿತ ಇವು ತೊಂದರೆಯನ್ನು ಹಬ್ತವೆ. ಹಾಗಿದ್ದರೆ ಪ್ರಥಮ ಚಿಕಿತ್ಸೆ ಏನು ಮಾಡ್ಬೋದು? ನಾವು ಚೇಳು ಕಡಿದ ಕೂಡಲೇ ಏನು ಮಾಡಬೇಕು? ಪ್ರಥಮ ಚಿಕಿತ್ಸೆ ಅಂತಂತಂದರೆ ಈ ಕಡಿದಂತಹ ಜಾಗವನ್ನು ಸ್ವಚ್ಛಗೊಳಿಸಬೇಕು ಕೂಡಲೇ. ಇದು ಹೇಗೆ ಅಂತಂದರೆ ಸ್ಪಿರಿಟ್ ಅಥವಾ ಅಯೋಡಿನ್ ದ್ರಾವಣ, ಮನೆಯಲ್ಲಿ ಈ ರೀತಿ ಸರ್ಜಿಕಲ್ ಸ್ಪಿರಿಟ್ ಇರ್ಬೋದು, ಅಥವಾ ಅಯೋಡಿನ್ ದ್ರಾವಣವನ್ನು ಒಂದು ಹತ್ತಿಯಲ್ಲಿ ಅದ್ದಿ ಕಡಿದಂತಹ ಜಾಗವನ್ನು ಸ್ವಚ್ಛಗೊಳಿಸಬೇಕು. ಅದಾದಮೇಲೆ ನೋವು ನಿವಾರಕದ ತುಂತುರು ಸಹಿತ ಹಾಕ್ಬೋದು. ಕೆಲವೊಂದು ನಮ್ಮಲ್ಲಿ ಸ್ಪ್ರೇ ಇರುತ್ತೆ, ಅನೇಕ ರೀತಿಯ ಈ ಡೈಕ್ಲೋಫೆನಾಕ್ ಮತ್ತು ಇತರ ವಸ್ತುಗಳನ್ನು ಏನಿದೆ ಅವುಗಳನ್ನು ಹೊಂದಿದಂತಹ ನೋವು ಶಮನಕಾರಿ ಔಷಧಗಳನ್ನು ಹೊಂದಿದಂತಹ ಸ್ಪ್ರೇಗಳನ್ನು ಅದನ್ನು ಆಗಾಗ ಅದ್ರ ಮೇಲೆ ಅದನ್ನು ಎರಚ್ತಾ ಇದ್ರೆ ಏನಾಗುತ್ತೆ, ನೋವು ಕಡಿಮೆ ಆಗುತ್ತೆ. ಕಡಿದ ಸ್ಥಳಕ್ಕೆ ಮಂಜುಗಡ್ಡೆ ಹಾಕಿದಲ್ಲಿ ಒಂದಿಷ್ಟು ನೋವು ಸಹಿತ ಕಡಿಮೆ ಆಗುತ್ತೆ. ತ್ವರಿತವಾಗಿ ಕೂಡಲೇ ಆ ಆಸ್ಪತ್ರೆಗೆ ಇವರನ್ನ ದಾಖಲೆ ಮಾಡಬೇಕು. ಯಾವುದೇ ಕಾರಣಕ್ಕೆ ಹಳ್ಳಿಯ ಚಿಕಿತ್ಸೆಯನ್ನು ಕೊಡಿಸ್ಲಿಕ್ಕೆ ಹೋಗೋದು ಒಳ್ಳೆಯದಲ್ಲ. ಅದರಿಂದ ಏನಾಗುತ್ತೆ, ವೈಜ್ಞಾನಿಕವಾಗಿ ಸಾಬೀತಾದಂತಹ ಒಂದು ಚಿಕಿತ್ಸೆಗಳನ್ನೇ ನಾವು ಮಾಡಬೇಕಾಗುತ್ತೆ. ಚಿಕಿತ್ಸಾ ಕ್ರಮ ಯಾವುದಂತಂದರೆ ಅಮೇರಿಕಾದಂತಹ ದೇಶಗಳಲ್ಲಿದೆ ಚೇಳುಗಳ ವಿಷಕ್ಕೆ ಪ್ರತಿವಿಷ ಅದು ಇರುತ್ತೆ. ಆದರೆ ಅವರು ಏನು ಮಾಡ್ತಾರೆ ಅಂತಂದರೆ ಆ ಚೇಳು ಕಡಿದಂಥ ಭಾಗಕ್ಕೆ ಈ ಪ್ರತಿ ವಿಷವನ್ನು ಚುಚ್ಚುಮದ್ದಿನ ಮೂಲಕ ಅದನ್ನು ಕೊಡ್ತಾರೆ ಮತ್ತು ರಕ್ತನಾಳಕ್ಕೆ ಸಹಿತ ಕೊಡ್ತಾರೆ. ಆದರೆ ಭಾರತದಲ್ಲಿ ಅಷ್ಟು ಉತ್ತಮ ಚಿಕಿತ್ಸೆ ಇದಕ್ಕಿಲ್ಲ. ಇದರಲ್ಲಿ ತುಂಬ ಜ್ವರ ಜಾಸ್ತಿ ಬರೋದರಿಂದ ಪ್ಯಾರಾಸೆಟಮಾಲ್ ಗುಳಿಗೆ ಮತ್ತು ಕೆಲವು ಸಲ ಉದ್ರೇಕ ಶಮನಕಾರಿ ಚೇಳಿನ ನೋವು ಏನಿದೆ ಅತ್ಯಂತ ಪ್ರಬಲವಾದಂತಹ ಒಂದು ನೋವು. ಆ ಕಾರಣದಿಂದ ಪ್ರಾಜೋಸಿನ್ ಇತ್ಯಾದಿ ಅನೇಕ ಔಷಧಿಗಳನ್ನು ಕೊಟ್ಟು ಇದಕ್ಕೆ ಚಿಕಿತ್ಸೆಯನ್ನು ಮಾಡ್ತಾರೆ. ಈ ಪ್ರಾಜೋಸಿನ್ ಇದು ಅನೇಕ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಅದು ವೈದ್ಯರಿಗೆ ಅದು ತಿಳಿದಿರುತ್ತೆ. ಆ ಕಾರಣದಿಂದ ಅದನ್ನು ಅವರು
ಇದನ್ನು ಮಾಡ್ತಾರೆ. ಅಂದರೆ ಸಾಮಾನ್ಯವಾಗಿ ಉತ್ತಮ ಚಿಕಿತ್ಸೆ ಇದಕ್ಕೆ ಇದೆ ಅಂತ ಹೇಳ್ಬೋದು. ಮಾಂಸಖಂಡದಲ್ಲಿ ಈ ಬಿಗಿತ ಹೆಚ್ಚಾಗುವುದನ್ನು ಈ ಪ್ರಾಣಿಗಳು ತುಂಬ ಜಾಸ್ತಿ ಅತಿರೇಕವಾಗಿ ವರ್ತಿಸ್ತವೆ, ಉದ್ರಿಕ್ತವಾಗಿ ವರ್ತಿಸ್ತವೆ. ಆ ಕಾರಣದಿಂದ ಕ್ಯಾಲ್ಸಿಯಂ ಬೋರೋಗ್ಲುಕನೇಟ್ ಇರ್ಬೋದು, ಸೋಡಿಯಂ ಬೈಕಾರ್ಬನೇಟ್ ಔಷಧಿಗಳನ್ನು ಸಹಿತ ನಾವು ಪ್ರಾಣಿಗಳಲ್ಲಿ ಅಥವಾ ಮನುಷ್ಯರಲ್ಲಿ ಇದನ್ನು ಕೊಡ್ಬೋದು. ಅಗತ್ಯವಾದ ಲವಣಾಂಶಗಳ ಬಳಕೆ, ಸೋಡಿಯಂ, ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂ ಇವರು ಅಂತ ಅದಕ್ಕೆ ಮಾಡ್ಬೋದು. ಹಾಗೆ ಉಸಿರಾಟದ ತೊಂದರೆ ಇದ್ದಾಗ ಉಸಿರಾಟಕ್ಕೆ ಅನುಕೂಲವಾಗುವ ಔಷಧಿಗಳನ್ನು ನಾವು ಬಳಸ್ಬೋದು. ಕಾರ್ಟಿಕೋಸ್ಟೆರಾಯ್ಡ್ ಮತ್ತು ಅಟ್ರಪಿನ್ ಎಂಬ ಔಷಧಿಗಳಿಂದ ಸಹಿತ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಚಿಕಿತ್ಸೆಯನ್ನು ವೈದ್ಯರು ಇದನ್ನು ಮಾಡ್ತಾರೆ. ಚೇಳಿನ ವಿಷಬಾಧೆಗೆ ಒಳಪಟ್ಟ ಪ್ರಾಣಿಗಳನ್ನು ಕೂಡಲೇ ಹತ್ತಿರದ ಪಶುವೈದ್ಯರ ಸಂಪರ್ಕದ ಮೇಲೆಗೆ ಚಿಕಿತ್ಸೆಗೆ ಒದಗಿಸಬೇಕು. ಅನೇಕ ಸಲ ನಾಯಿಗಳು ಇವುಗಳನ್ನ ಕುತೂಹಲದಿಂದ ಮೂಸಲಿಕ್ಕೆ ಹೋಗಿಬಿಟ್ಟು ಅವುಗಳಿಂದ ಕುಟುಕಿಸಿಕೊಳ್ತವೆ. ಆ ಕಾರಣದಿಂದ ಬಹಳ ಅತಿಯಾದ ನೋವು ಇರೋದ್ರಿಂದ ಕೂಡಲೇ ಪಶುವೈದ್ಯರ ಜೊತೆಗೆ ಇದನ್ನು ಒಯ್ದು ನಾವು ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬೇಕು. ಕೊಟ್ಟಿಗೆಯಲ್ಲಿ ಚೇಳುಗಳ ಆವಾಸ ಸ್ಥಾನವನ್ನು ಹುಡುಕಿ ಅವುಗಳನ್ನು ಹೊರಗಟ್ಟಬೇಕು. ಕೆಲವು ಸಲ ಔಷಧಿಯನ್ನು ನಾವು ಸಹಿತ ಸ್ಪ್ರೇ ಮಾಡಬೇಕಾಗ್ಬೋದು. ಎಲ್ಲಾದರೂ ಈ ಕಟ್ಟಿಗೆಯನ್ನು ಸಂಗ್ರಹ ಮಾಡುವಂತಹ ಜಾಗದಲ್ಲಿ ಅಥವಾ ಯಾವುದಾದ್ರು ಮೂಲೆಯಲ್ಲಿ ಕಸ ಇತ್ಯಾದಿಗಳಿರುವುದನ್ನು ಆದಷ್ಟು ತಪ್ಪಿಸ್ಬೇಕು. ಆಗಿದ್ದಾಗ ಏನಾಗುತ್ತೆ ಅಂತಂದರೆ ಹಾವುಗಳಲ್ಲಿ ಇರ್ಬೋದು ಅಥವಾ ಚೇಳುಗಳಿರ್ಬೋದು. ಆ ಕಾರಣದಿಂದ ನಾವು ಇದನ್ನೆಲ್ಲ ಅವಾಯ್ಡ್ ಮಾಡಿದರೆ ಬಹಳ ಒಳ್ಳೆಯದು. ಚೇಳಿನ ವಿಷಕ್ಕೆ ಬೆಲೆ ಇದೆಯೇ? ಹೌದು, ನಿಜ. ಚೇಳಿನ ವಿಷವು ವಿಶ್ವದ ಅತ್ಯಂತ ದುಬಾರಿ ವಿಷಗಳಲ್ಲಿ ಒಂದಾಗಿದೆ. ಕೆಲವೊಂದು ಔಷಧಿಗಳನ್ನು ಚೇಳಿನ ವಿಷದಿಂದ ತಯಾರು ಮಾಡಲಾಗ್ತಾ ಇದೆ. ಹಾಗಾಗಿ ಚೇಳಿನ ವಿಷಕ್ಕೆ ಅತ್ಯಂತ ಜಾಸ್ತಿ ಪ್ರಮಾಣದ ಬೇಡಿಕೆ ಇದೆ. 1 ಗ್ರಾಮ್ ಚೇಳಿನ ವಿಷ 80,000ವರೆಗೆ ಮಾರಾಟ ಆಗುತ್ತೆ. ಆ ಕಾರಣದಿಂದ ಅನೇಕ ಜನ ಚೇಳುಗಳನ್ನು ಸಾಕುವುದು ಒಂದು ಹವ್ಯಾಸವನ್ನಾಗಿ ಮಾಡಿದ್ದಾರೆ. ಇದು ವಿಶ್ವದ ಅತ್ಯಂತ ದುಬಾರಿ ವಿಷ ಎಂಬ ಒಂದು ಜಾಗತಿಕ ಮನ್ನಣೆಯನ್ನು ಇದು ಗಳಿಸಿದ್ದಾರೆ. ಸಾಮಾನ್ಯವಾಗಿ ಒಂದು ಬಾಟ್ಲಿಯನ್ನು ಹತ್ತಿರದಲ್ಲಿ ಇಟ್ಕೊಂಡ್ಬಿಟ್ಟು ಈ ಕುಟುಕು ಅಂಗವನ್ನು ಸ್ವಲ್ಪ ಒತ್ತಿಬಿಟ್ರೆ ಏನಾಗುತ್ತೆ, ವಿಷ ಸಂಗ್ರಹವಾಗುತ್ತೆ. ಅದಕ್ಕಾಗಿ ಅದನ್ನು 1 ಗ್ರಾಮ್ ಇದನ್ನು ಫಾರ್ಮಾಸ್ಯೂಟಿಕಲ್ ಅಥವಾ ಔಷಧ ತಯಾರಿಕಾ ಕಂಪನಿಗಳು 80,000ರಿಂದ 1,00,000 ರೂಪಾಯಿವರೆಗೆ ಕೊಟ್ಟು ತೆಗೆದುಕೊಳ್ತಾರೆ. ಅನೇಕ ದೇಶಗಳಲ್ಲಿ ಈ ಚೇಳು ಸಾಕಾಣಿಕಾ ಒಂದು ಉದ್ಯಮವೇ ಇದೆ ಅಂತ ತಿಳ್ಕೊಳ್ಳಲಾಗಿದೆ. ಇದರಿಂದ ಟರ್ಕಿಯ ಅನೇಕ ಲ್ಯಾಬ್ಗಳಲ್ಲಿ ಚೇಳುಗಳನ್ನು ಸಾಕ್ತಾರೆ. ಈ ಟರ್ಕಿಯ ಪ್ರಯೋಗಾಲಯ ದಿನಕ್ಕೆ 2 ಗ್ರಾಮ್ ವಿಷವನ್ನು ಚೇಳುಗಳಿಂದ ಸಂಗ್ರಹಿಸುತ್ತೆ. ಚೇಳುಗಳನ್ನು ಪೆಟ್ಟಿಗೆಗಳಿಂದ ಹೊರತೆಗೆಯಲಾಗುತ್ತೆ ಮತ್ತು ವಿಷವನ್ನು ವಿಶೇಷ ವಿಧಾನದಲ್ಲಿ ಈ ರೀತಿ ಸಂಗ್ರಹ ಮಾಡ್ತಾರೆ. ಅದಾದಮೇಲೆ ಅದನ್ನು ಸಂಸ್ಕರಣ ಮಾಡಿಬಿಟ್ಟು ಬೇರೆ ಬೇರೆ ಅವಶ್ಯಕ ದೇಶಗಳಿಗೆ ಮಾರಾಟವನ್ನು ಅವರು ಮಾಡ್ತಾರೆ. ಇಷ್ಟೊತ್ತು ಚೇಳಿನ ಕಥೆಯನ್ನು ಕೇಳಿದ್ರಿ. ಹೀಗೆ ಇನ್ನು ಮುಂದೆ ಸಹಿತ ಇದೇ ರೀತಿಯ ಇದನ್ನು ನಾವು ಮೇಲಿಂದ ಮೇಲೆ ಈ ರೀತಿಯ ಆಸಕ್ತಿದಾಯಕ ವಿಷಯಗಳನ್ನು ತರ್ತಾ ಇರ್ತೀನಿ. ಎಲ್ಲರಿಗೂ ಇದನ್ನು ಗೊತ್ತು ಮಾಡಿ. ಯಾಕಂದರೆ ವೈಜ್ಞಾನಿಕ ಸಂಗತಿಗಳು ಜನರಿಗೆ ತಿಳಿಯುವುದು ಅತ್ಯಂತ ಅವಶ್ಯಕತೆ ಇದೆ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ.